ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ BEdನ ಸೆಕೆಂಡ್ ರೌಂಡ್ ಲೀಸ್ಟ್ಗೆ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ವಿಡಿಯೋ ಇರುವಂಥದ್ದು. ವಿಡಿಯೋನ ಕೊಂಚಗೂ ನೋಡಿ ನಮ್ಮ ಚಾನಲ್ಗೆ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಯಾಕಂತಂದರೆ ಮಿಡ್ಲ್ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ. ಒಂದು ಕ್ಲಾರಿಟಿ ಬೇಕಂತಂದರೆ ವಿಡಿಯೋನ ಕೊಂಚಗೂ ನೋಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. BEdನ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡಿರ್ತಾರೆ, ಹಾಗೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಕೂಡ ಬಂದಿರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟೇಜ್ ಇರುವಂತಹ ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗ್ಬೋದು, ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರ್ಬೋದು ಅಂತಂದರೆ ನಿಮಗೆ ಪರ್ಸೆಂಟೇಜ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಮತ್ತು ನಿಮ್ಮ ಲಕ್ ಕೂಡ ಮ್ಯಾಟ್ರ್ ಆಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯ ಹತ್ತಿರ ಅಂತಂದರೆ ತಮ್ಮ ಜಿಲ್ಲೆಯಲ್ಲೇ BEd ಕಾಲೇಜುಗಳಿಗೆ ಅರ್ಜಿಯನ್ನು ಹಾಕಿರ್ತಾರೆ. ಆದರೆ ಆ ಕಾಲೇಜ್ನಲ್ಲಿ ಬಹಳಷ್ಟು ಕಟಾಪ್ಗಳಿರೋದ್ರಿಂದ ಅಂದರೆ ಕಟ್ ಆಫ್ನ ರೇಷಿಯೋ ಜಾಸ್ತಿ ಇರೋದ್ರಿಂದ ನಿಮ್ಮ ಪರ್ಸೆಂಟೇಜ್ ಅದಕ್ಕೆ ಮ್ಯಾಚ್ ಆಗದ ಕಾರಣ ನಿಮಗೆ ಸೀಟ್ ಲಭ್ಯತೆ ಇರೋದಿಲ್ಲ. ಆದಷ್ಟು ಕರ್ನಾಟಕದಲ್ಲಿರುವಂತಹ ಎಲ್ಲ ನಿಮಗೆ ಹೋಗಿ ಹಾಸ್ಟೆಲ್ನ ಫೆಸಿಲಿಟಿ ಇರುವಂತಹ ಕಾಲೇಜುಗಳನ್ನು ಆರಿಸಿ ನೀವು ಕಾಲೇಜನ್ನು ಸೆಲೆಕ್ಷನ್ ಮಾಡಿ. ಮತ್ತು ಈಗ 16ನೇ ತಾರೀಕು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ, ಅದನ್ನು ನೋಡಿ ನಿಮಗೆ ಬೇಕಾಗಿರುವಂಥ ಕಾಲೇಜನ್ನು ಹಾಕಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಪಕ್ಕದ ಊರಿನಲ್ಲಿರುವಂತಹ ಕಾಲೇಜ್ಗಳನ್ನು ಆ್ಯಡ್ ಮಾಡ್ತೀರಾ. ದಯವಿಟ್ಟು ಆ ಕೆಲಸವನ್ನು ಮಾತ್ರ ಮಾಡಬೇಡಿ. ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ 90 ಎಬವ್ ಇದ್ದರೆ ಹಾಕ್ಬೋದು. ಅದೇ ರೀತಿಯಾಗಿ ನಿಮ್ಮ ಪರ್ಸೆಂಟೇಜ್ 70-75 ಇದ್ದರೆ ಸೈನ್ಸ್ ಆಗಲಿ ಆರ್ಟ್ಸ್ ಆಗಲಿ ಸಿಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ. ಆದಷ್ಟು ಕಾಲೇಜ್ಗಳನ್ನು ಜಾಸ್ತಿ ಹಾಕಿ. ನನ್ನ ಚಿಕ್ಕ ಸಲಹೆ ಏನಪ್ಪ ಅಂತಂದರೆ 80 ಮೇಲಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಜಿಲ್ಲೆಯ ಕಾಲೇಜುಗಳು ಸಿಗಬಹುದು. ಅದೇ 80ಕ್ಕಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಸಿಗೋದೇ ಇಲ್ಲ ಅಂತಲ್ಲ, ನಿಮ್ಮ ಲಕ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಆದಷ್ಟು ಹೆಚ್ಚಿನದಾಗಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. 80 ಕೆಳಗಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲೇಜುಗಳು ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು. ಇವಿಷ್ಟು ನಮ್ಮ ಸಣ್ಣ ಮಾಹಿತಿಯಾಗಿತ್ತು. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂತ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.